ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಾವು ಎಲ್ಲಿ ನೋಡಿದ್ರು ಅಲ್ಲಿ ಕಸದ ರಾಶಿ 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 ಗಟ್ಟಲೆ ಬಿದ್ದಿರುತ್ತೆ. ಅದೇ ರೀತಿಯಾಗಿ ಈ ಕಸದಿಂದ ಏನಾದರೂ ಬೇರೆ ರೀತಿ ಉತ್ಪಾದನೆಯನ್ನ ತಯಾರಿಸಬಹುದಾ ಅನ್ನೋದು ಎಲ್ಲರ ತಲೆಯಲ್ಲೂ ಯಾವಾಗಲಾದ್ರೂ ಒಂದಲ್ಲ ಒಂದ್ಸಲಿ ಯೋಚನೆ ಬಂದೇ ಇರುತ್ತೆ. ಇದೇ ರೀತಿಯಾಗಿ ಕಸದಿಂದ ಹಿದ್ದಲನ್ನ ಈ ಹಿಂದೆ ಪ್ರಧಾನಿ ಮೋದಿಯವರ ಸ್ವಕ್ಷೇತ್ರ ಆದಂತಹ ವಾರಣಾಸಿಯಲ್ಲಿ ತಯಾರಿಸಿರ್ತಾರೆ. ಆದರೆ ಇದೀಗ ಇದು ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಅಂದರೆ ಯಾರಾದರೂ ನಂಬ್ತೀರಾ? ಖಂಡಿತವಾಗೂ ಇದು ದೇಶದ 2ನೇ ಪ್ರಮುಖ ಘಟಕ ಆಗಿ ಒಂದು ಹೆಗ್ಗಳಿಕೆಯನ್ನ ಪಡ್ಕೊಳ್ಳುವಂತಹ ವಿಚಾರ. ಇನ್ನು ಈ ಘನತ್ಯಾಜ್ಯ ಅನ್ನೋದೇನಿದೆ, ಈ ಸಾಲಿಡ್ ವೇಸ್ಟ್ ಅಂತ, ಇದು ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿತು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ, ಎಲ್ಲಿ ನೋಡಿದ್ರು ಅಲ್ಲಿ ರಾಶಿಗಟ್ಟಲೆ ಕಸದ ಗುಡ್ಡೆ ಸರ್ವೇ ಸಾಮಾನ್ಯವಾಗಿ ಕಾಮನ್ ಆಗಿಬಿಟ್ಟಿತ್ತು. ಈ ಕಸದ ಗುಡ್ಡೆಗೆ ಯಾವ ರೀತಿ ಮುಕ್ತಿ ನೀಡೋದು, ಪರಿಸರ ಸಮತೋಲನವನ್ನು ಕಾಪಾಡೋದಕ್ಕೆ ಏನು ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕೇಂದ್ರ ಸರ್ಕಾರ ಒಂದು ಮೆಗಾ ಪ್ಲ್ಯಾನ್ ಒಂದನ್ನು ಮಾಡಿರುವಂಥದ್ದು, ಒಂದು ಮೆಗಾ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಏನಪ್ಪ ಇದು, ಏನು ಆಲೋಚನೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಆಲೋಚನೆಯನ್ನ ಮಾಡೋದಾದ್ರೆ, ಏನು ಪ್ಲ್ಯಾನ್ ಅಂತ ನೋಡೋದಾದ್ರೆ, ಇನ್ನು ಹುಬ್ಬಳ್ಳಿಯಲ್ಲಿ ರಾಜ್ಯದ ಮೊದಲ ಘಟಕ ಇದೀಗ ಶುರುವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಒಂದು ಘಟಕ ಇದೀಗ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಗಿದೆ. ಯಾವುದೇ ಸ್ಥಳೀಯ ಸಂಸ್ಥೆಗೆ ಹೋದ್ರೂ ಸಹ ಘನತ್ಯಾಜ್ಯ ವಿಲೇವಾರಿಯದೆ ಇದೀಗ ಸಮಸ್ಯೆಯಾಗಿ ಕಾಣ್ತಾ ಇರುವಂಥದ್ದು. ಯಾಕೆ ಅಂತ ಅಂದರೆ, ರಾಶಿಗಟ್ಟಲೆ ಘನತ್ಯಾಜ್ಯ ಸಂಗ್ರಹಗೊಳ್ತಾ ಇರೋದ್ರಿಂದ ಅದಕ್ಕೆ ಯಾವ ರೀತಿ ಮುಕ್ತಿ ನೀಡೋದು, ಹೇಗಪ್ಪ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿತ್ತು. ಏನು ಮಾಡ್ಬೋದು ಕಸವನ್ನ ಇಟ್ಕೊಂಡು? ಎಲ್ಲೋ ಒಂದು ಕಡೆ ಬೆಂಕಿ ಹಾಕಿದ್ರೆ ಅಲ್ಲಿ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಆ ಹೊಗೆ ಆಗಿರ್ಬೋದು, ಆ ಸ್ಮೆಲ್ ಆಗಿರ್ಬೋದು ಉಸಿರು ಕಟ್ಸುತ್ತೆ. ಎಲ್ಲೋ ಒಂದು ಕಡೆ ಡಂಪ್ ಮಾಡಿದ್ರೆ ಅಲ್ಲೂ ಅಷ್ಟೆ ಸ್ಮೆಲ್ ಬರುತ್ತೆ, ನೊಣಗಳು ಉತ್ಪತ್ತಿ ಆಗುತ್ತೆ. ಅದರಿಂದ ಬೇರೆ ಬೇರೆ ರೀತಿಯ ಒಂದಷ್ಟು ರೋಗಗಳು ಜನರನ್ನ ಇದು ಮಾಡ್ತಿರುತ್ತೆ. ಆದರೆ ಇದೀಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಏನು? ಅದರಲ್ಲೂ ಪ್ರಮುಖವಾಗಿ ಮಹಾನಗರಗಳಲ್ಲಿ ಒಂದಾದಂತಹ ಒಂದಷ್ಟು ನಗರಗಳು, ದೊಡ್ಡ ದೊಡ್ಡ ನಗರಗಳು ಯಾವ್ಯಾವಿದಾವೆ, ಇವಾಗ ಬೆಂಗಳೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಈ ರೀತಿಯ ಅವಳಿ ನಗರಗಳು ಏನೇನಿದಾವಲ್ಲ, ಇಲ್ಲೆಲ್ಲ ಒಂದಷ್ಟು ಕಡೆಗಳಲ್ಲಿ ಸವಾಲಾಗಿತ್ತು ಅಂತಾನೆ ಹೇಳ್ಬೋದು. ಈ ನಗರ ಏನಿದೆ, ಈ ನಗರ ಇದಕ್ಕೆ ವರ್ತ್ ಆಗಿರಲಿಲ್ಲ. ಅಂದರೆ ಯಾವುದೇ ರೀತಿಯಲ್ಲೂ ಸಹ ಕಸದಿಂದ ಮುಕ್ತಿ ಅನ್ನೋದನ್ನ ಈ ನಗರಗಳು ಕಂಡಿರಲಿಲ್ಲ. ಹೀಗಾಗಿ ಘನತ್ಯಾಜ್ಯದಿಂದ ಆಗುವಂತಹ ಪರಿಸರ ಸಮಸ್ಯೆಗಳಿಗೆ ಇದೀಗ ಮುಕ್ತಿಯನ್ನ ಆಡಲು ಇದೀಗ ಕೇಂದ್ರ ಸರ್ಕಾರ ಒಂದು ರೀತಿ ಮೆಗಾ ಪ್ರಾಜೆಕ್ಟ್ ಒಂದನ್ನು ಕೈಗೆತ್ತಿಕೊಂಡಿದೆ. ಹೌದು, ಕಸ ವಿಲೇವಾರಿ ಸಮಸ್ಯೆ ಅಂತ ಆಡಲು ಇದೀಗ ಪ್ಲಾನ್ನ ಕಸದಿಂದ ಯಾವ ರೀತಿ ಏನನ್ನ ಉತ್ಪಾದನೆ ಮಾಡ್ಬೋದು ಅನ್ನುವಂತಹ ಆಲೋಚನೆಗೆ ಇದೀಗ ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಹೊಸ ಯೋಜನೆಯೊಂದನ್ನು ಇದೀಗ ರೂಪಿಸ್ಕೊಂಡಿರುವಂಥದ್ದು. ಈ ಹಿನ್ನೆಲೆ ಇದೀಗ ಹುಬ್ಬಳ್ಳಿಯ ಹೊರವಲಯದಲ್ಲಿ ಗ್ರೀನ್ ಒಂದು ಚಾರ್ಲನ್ ಘಟಕವನ್ನು ಅಸ್ತಿತ್ವಕ್ಕೆ ತಂದಿರುವಂಥದ್ದು. ಅದೇ ರೀತಿಯಾಗಿ ಕಸದಿಂದ ಹಸಿರು ಇದ್ದಲು ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ. ಇದ್ದಲು ಉತ್ಪಾದನೆಯನ್ನ ನೀವು ಈ ಹಿಂದೆ ನೋಡಿರುವಂಥದ್ದು ಪ್ರಧಾನಿ ಮೋದಿ ಅವರ ಸ್ವಕ್ಷೇತ್ರ ವಾರಣಾಸಿಯಲ್ಲಿ. ದೇಶದ ಮೊದಲ ಘಟಕ ಅಲ್ಲಿ ಅಸ್ತಿತ್ವಕ್ಕೆ ಬಂದಿರುತ್ತೆ. ಇದೀಗ ಕರ್ನಾಟಕದ ಮೊದಲ ಘಟಕ ಹುಬ್ಬಳ್ಳಿಯಲ್ಲೇ ಶುರುವಾಗಿರುವಂಥದ್ದು. ಇದು ದೇಶದ 2ನೇ ಪ್ರಮುಖ ಘಟಕವಾಗಿ ಕಂಡು ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇದು ಎಲ್ಲೋ ಒಂದು ಕಡೆ ಹೆಗ್ಗಳಿಕೆಗೂ ಸಹ ಕಾರಣ ಆಗಿದೆ. ಇನ್ನು ಸಾಕಷ್ಟು ರೀತಿಯಲ್ಲಿ ಗೊಬ್ಬರಗಳಾಗಿರ್ಬೋದು, ಇದು 8 ಎಕರೆ ಪ್ರದೇಶದಲ್ಲಿ ಸರಿಸುಮಾರು 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೀಗ ಈ ಘಟಕವನ್ನು ಸ್ಥಾಪಿಸಲಾಗ್ತಾ ಇರುವಂಥದ್ದು. NTPC ಸಂಸ್ಥೆಯ ಮೂಲಕ ಇದೀಗ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ. ಇನ್ನು ಇಲ್ಲಿ ಉತ್ಪಾದನೆ ಆಗುವಂತಹ ಹಸಿರು ಇದ್ದಿಲಾಗಿರ್ಬೋದು, ಇವೆಲ್ಲ ಇದ್ದಿಲುಗಳನ್ನು ವಿಜಯಪುರ ಜಿಲ್ಲೆಯ ಕೂಡ್ಲಿಗಿಯ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಪೂರೈಕೆ ಮಾಡಲಾಗ್ತಾ ಇದೆ. ಇವಾಗ ಎಲ್ಲರೂ ಸಹ ಕೇಳೋ ಅಂಥದ್ದು ಏನಪ್ಪ ಅಂತ ಅಂದರೆ, ವೇಸ್ಟನ್ನು ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಕಸನೇ. ಬಟ್ ನೀವು ಹಿರಿಯರು ಹೇಳಿರುವಂಥ ಒಂದಷ್ಟು ಮಾತುಗಳನ್ನ ನೀವು ನೆನಪಿಸ್ಕೊಂಡ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಅದು ನಿಜ ಅಂತ ಅನಿಸುತ್ತೆ. ಯಾವ ರೀತಿ ಅಂತ ಅಂದರೆ, ಕಸದಿಂದ ರಸವನ್ನು ಸಹ ಮಾಡ್ಬೋದು. ಎಕ್ಸಾಂಪಲ್ ಇದು ಫುಡ್ ವಿಚಾರಗಳಲ್ಲಿ ನಡೆಯುತ್ತೆ. ಇವಾಗ ಏನೋ ನೈಟ್ ಏನೋ ಮಾಡಿರ್ತಾರೆ, ವೈಟ್ ರೈಸ್ ಉಳ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ತೊಗೊಂಡೋಗ್ಬಿಟ್ಟು ಬೆಳಗ್ಗೆ ಏನೋ ಮಾಡಿಬಿಟ್ಟು ಅದನ್ನು ಬೇರೆ ಏನೋ ವೆರೈಟಿ ಥರ ಮಾಡಿಬಿಡ್ತಾರೆ. ಅದೇ ರೀತಿಯಾಗಿ ಚಪಾತಿ ಏನೋ ಇರುತ್ತೆ, ಅದನ್ನು ತೊಗೊಂಡೋಗ್ಬಿಟ್ಟು ಡಿಫ್ರೆಂಟಾಗಿ ಏನೋ ಕಟ್ ಮಾಡಿ ಅದನ್ನು ಲೈಕ್ ನೂಡಲ್ಸ್ ಥರ ಏನೋ ಮಾಡಿ ಅದನ್ನು ಬೇರೆ ಥರ ಏನೋ ಮಾಡ್ತಾರೆ. ಸೊ ಇದೀಗ
ಕಸವನ್ನ ಉಪಯೋಗಿಸ್ಕೊಂಡು ವಿದ್ಯುತ್ ಸ್ಥಾವರಕ್ಕೆ ಅಂದ್ರೆ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಇದೀಗ ಪೂರೈಕೆಯನ್ನ ಮಾಡ್ಕೊಳಕ್ಕಾಗ್ತಾ ಇದೆ. ಅಂದ್ರೆ ಈ ಕಸ ಏನಿದೆ ಅದನ್ನ ಇದ್ಲಾಗಿ ಪರಿವರ್ತನೆ ಮಾಡಿ ಆ ಹಿದ್ದಲನ್ನ ಇದೀಗ ಕೂಡ್ಲಿಗಿಯ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಪೂರೈಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹುಬ್ಬಳ್ಳಿಯಲ್ಲಿ ಗ್ರೀನ್ ಚಾರ್ಕೋಲ್ ಘಟಕ ಆರಂಭ ಆಗಿ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿರುವಂತಹ ಕೇಂದ್ರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದೀಗ ಹೇಳಿರುವಂತಹ ಮಾತೇನಪ್ಪಾ ಅಂತ ನೋಡೋದಾದ್ರೆ 200 ಟನ್ ಪ್ರತಿದಿನ ಸ್ವೀಕರಿಸಲಾಗ್ತಾ ಇದೆ. ಅಂದ್ರೆ ಕಸವನ್ನ 200 ಟನ್ ಒಂದಷ್ಟು ಅಂದಾಜಿನಲ್ಲಿ ಇದೀಗ ಪ್ರತಿದಿನ ಸ್ವೀಕರಿಸಲಾಗ್ತಾ ಇದೆ. ಈ ರೀತಿ 2 ಪ್ಲಾಂಟ್ ಅನ್ನ ಮಾಡಲಾಗಿರುವಂಥದ್ದು. ಒಂದು ಕೇಂದ್ರ ಕಾರಣಾಂತರಗಳಿಂದ ಬಂದಾದ್ರೂ ಇನ್ನೊಂದು ಘಟಕ ಏನಿದೆ ಅದು ಕೆಲಸ ಮಾಡ್ತಾ ಇದೆ. ಅಂದ್ರೆ 2 ಘಟಕವನ್ನ ಪ್ರಾರಂಭ ಮಾಡಿರ್ತಾರೆ. ಅದರಲ್ಲಿ ಒಂದನ್ನ ಕೇಂದ್ರದ ಕಾರಣಾಂತರಗಳಿಂದ ಬಂದ್ ಮಾಡಿರ್ತಾರೆ. ಆದ್ರೆ ಇನ್ನೊಂದು ಘಟಕ ಏನಿದೆ ಅದು ಇವಾಗಲೂ ಸಹ ಕೆಲಸ ಮಾಡ್ತಾ ಇದೆ. ಇನ್ನು ಪ್ರಧಾನಿಗಳ ಯೋಜನೆಯನ್ನ ನಾವು ಕೂಡ ಇದೀಗ ಶುರು ಮಾಡಿದ್ದೀವಿ ಅಂತ ಇದೀಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ಕೊಂಡಿರುವಂಥದ್ದು. ಇನ್ನು ಈಗಾಗಲೇ ನಾನು ಹೇಳ್ದಂತೆ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತ ಅಂದ್ರೆ 8 ಎಕರೆಯಲ್ಲಿ ಸರಿಸುಮಾರು 157 ಕೋಟಿ ವೆಚ್ಚದಲ್ಲಿ ಇದೀಗ ಸ್ಥಾಪನೆ ಆಗಿರುವಂಥದ್ದು. ಹೌದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇದೀಗ ಪ್ರತಿನಿತ್ಯ 500ರಿಂದ 600 ಟನ್ ಕಸ ಸಂಗ್ರಹ ಆಗ್ತಾ ಇದೆ. ಇದರಲ್ಲಿ 300 ಟನ್ ಹಸಿ ಕಸ ಆದರೆ ಉಳಿದಿದ್ದೆಲ್ಲವೂ ಸಹ ಒಣ ಕಸ ಆಗಿದೆ. ಇಷ್ಟು ದಿನ ಘನತ್ಯಾಜ್ಯ ವಿಲೇವಾರಿಯನ್ನ ಒಂದು ರೀತಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ಎಲ್ಲಾ ಕಡೆ ಸಹ. ಈ ಹಿನ್ನೆಲೆಯಲ್ಲಿ ಇದೀಗ ಗ್ರೀನ್ ಚಾರ್ಕೋಲ್ ಘಟಕವನ್ನ ಅಸ್ತಿತ್ವಕ್ಕೆ ತರಲಾಗಿರುವಂಥದ್ದು. ಈ ಘಟಕದಲ್ಲಿ 2 ಯೂನಿಟ್ಗಳಿದ್ದು ದಿನಕ್ಕೆ 120 ಟನ್ ಗ್ರೀನ್ ಚಾರ್ಕೋಲ್ ಅನ್ನ ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ. ಅದು ಸಮರ್ಥ್ಯ ಇದೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಘನತ್ಯಾಜ್ಯದಿಂದ 30ರಿಂದ 35ರಷ್ಟು ಇದ್ದಲುಗಳು ಸಹ ಇದೀಗ ಉತ್ಪಾದನೆ ಆಗ್ತಾ ಇರುವಂಥದ್ದು, ಉತ್ಪಾದನೆ ಮಾಡಬಹುದಾಗಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅವಳಿ ನಗರದ ಘನತ್ಯಾಜ್ಯಕ್ಕೆ ಮುಕ್ತಿ ಸಿಗ್ತಾ ಇದೆ ಅಂತ ಇದೀಗ ಪಾಲಿಕೆಯ ಮೇಯರ್ ಜ್ಯೋತಿ ಪಾಟೀಲ್ ಅವರು ಇದೀಗ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಜ್ಯೋತಿ ಪಾಟೀಲ್ ಅವರು ಏನಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಕೇಂದ್ರ ಸಚಿವ ಜೋಶಿ ಅವರ ಕನಸು ಇದೀಗ ನನಸಾಗಿರುವಂಥದ್ದು. ಇಡೀ ದೇಶದಲ್ಲಿ ವಾರಣಾಸಿಯಲ್ಲೇ ಬಿಟ್ರೆ 2ನೇ ಘಟಕ ಇದೀಗ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಆಗಿದೆ. ಈಗ ಕಸವನ್ನ ಕಲ್ಲಿದ್ದಲು ಮಾಡ್ತಾ ಇದ್ದೀವಿ ಅಂತ ಇದೀಗ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಜ್ಯೋತಿ ಅವರು. ಇನ್ನು ಹಸಿರು ಹಿದ್ದಲು ಘಟಕ ತವರೂರಲ್ಲೇ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಒಂದ್ ಕಡೆ ಯಶಸ್ವಿಯಾಗಿ ಸ್ಥಾಪನೆಯನ್ನ ಮಾಡಿರುವಂಥದ್ದು. ಇನ್ನು ಪ್ರಾಯೋಗಿಕವಾಗಿ ಗ್ರೀನ್ ಚಾರ್ಕೋಲ್ ಏನಿದೆ ಈ ಘಟಕ ಕಾರ್ಯ ಆರಂಭಗೊಳ್ತಾ ಇದ್ದಂತೆ ಜನವರಿ 2027ಕ್ಕೆ ಅಧಿಕೃತವಾಗಿ ಘಟಕವನ್ನ ಕಾರ್ಯ ಆರಂಭಕ್ಕೆ ತರಲಾಗುತ್ತೆ ಅನ್ನುವಂತಹ ಮಾತನಾಡಿದರೆ, ಆದರೆ ಇವಾಗ ಏನು ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಈ ಯೋಜನೆಗಳು ಮುಂಬರುವಂತಹ ದಿನಗಳಲ್ಲಿ ಯಶಸ್ವಿ ಆಗುತ್ತಾ ಅನ್ನುವಂಥದ್ದನ್ನ ನೋಡಿಕೊಂಡು 2027ಕ್ಕೆ ಅಧಿಕೃತವಾಗಿ ಘಟಕವನ್ನ ಕಾರ್ಯಾರಂಭ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಜನರ ಕಸದ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇರೋದಕ್ಕೆ ಎಲ್ಲೋ ಒಂದು ಕಡೆ ಹುಬ್ಬಳ್ಳಿ ಜನ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಂತೂ ನಿಜ. ಏನಾಗ್ತಾ ಇದೆ ಅಂತ ಅಂದ್ರೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ಒಂದು ಹಿದ್ದಲನ್ನ ಅಂದ್ರೆ ಗ್ರೀನ್ ಚಾರ್ಕೋಲ್ ಅನ್ನ ಉತ್ಪಾದನೆ ಮಾಡೋದು ಬಹಳ ಅಗತ್ಯ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಏನು ವೇಸ್ಟ್ ಆಗಲ್ಲ. ಅದು ಹೇಗೂ ನಾವು ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ನಾವು ಕಳಿಸ್ಕೊಡ್ಬೋದು. ಅದೇ ರೀತಿಯಾಗಿ ಕಸದ ಸಮಸ್ಯೆ ಅನ್ನೋದೇನಿದೆ, ಈ ವೇಸ್ಟ್ ಏನಿದೆ ಇದರಿಂದ, ಈ ಸಾಲಿಡ್ ವೇಸ್ಟ್ ಅನ್ನೋದೇನಿದೆ ಇದರಿಂದ ಒಂದಷ್ಟು ಮುಕ್ತಿ ಸಿಗುತ್ತೆ. ಸಾಕಷ್ಟು ನಿಟ್ಟಿನಲ್ಲಿ ಕಸದ ಸಮಸ್ಯೆಗೆ ಬಹಳ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದೇ ರೀತಿ ಒಂದಷ್ಟು ಸ್ಥಾವರಗಳು ಬೇರೆ ಬೇರೆ ಕಡೆ ನಿರ್ಮಾಣ ಆದ್ರೂ ಸಹ ಯಾವುದೇ ನಿಟ್ಟಿನಲ್ಲಿ ಸಹ ಬೇರೆ ರೀತಿ ಇದಾಗಲ್ಲ. ಕಸದ ಸಮಸ್ಯೆ ಏನಿದೆ ಅವೆಲ್ಲವೂ ಸಹ ಮುಕ್ತಿ ಹೊಂದುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಸಿಕ್ಕ ಕಡೆಯೆಲ್ಲ ಕಸಗಳು ಬಿದ್ದಿರುವಂಥದ್ದು. ಕಸ ವಿಲೇವಾರಿ ಮಾಡ್ಕೊಳ್ಳೋಕ್ಕೆ ಗಾಡಿಗಳು ಬಂದ್ರೂ ಸಹ BBMP ಅವರಾಗಿರ್ಬೋದು, ಯಾರೇ ಬಂದ್ರೂ ಸಹ ಅಲ್ಲಿ ಕಸದ ವಿಲೇವಾರಿ ಕರೆಕ್ಟಾಗಿ ಆಗದೆ ಇರುವಂಥದ್ದಾಗಿರ್ಬೋದು. ಈ ಎಲ್ಲ ಸಮಸ್ಯೆಗಳು ಸಹ ಎಲ್ಲರನ್ನ ಕಾಡ್ತಾನೆ ಇತ್ತು. ಅದೇ ನಿಟ್ಟಿನಲ್ಲಿ ಇದೀಗ ಪ್ರಹ್ಲಾದ್ ಜೋಶಿ ಅವರು ತಗೊಂಡಿರುವಂತಹ ನಿರ್ಧಾರ ಎಲ್ಲೋ ಒಂದು ಕಡೆ ಬಹಳ ಉತ್ತಮ ಅನ್ನುವಂಥದ್ದು ಎಲ್ಲರಿಗೂ ಸಹ ಅನಿಸಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿಯ ಜನಕ್ಕೆ ಬಹಳ ಖುಷಿಯಾಗಿರುತ್ತೆ ಅನ್ನುವಂಥದ್ದು ಮಾತು. ಇನ್ನು ಒಟ್ಟಾರೆಯಾಗಿ ಈ ಕಾರ್ಯ 2027ಕ್ಕೆ ಅಧಿಕೃತವಾಗಿ ಎಲ್ಲರ ಮುಂದೆ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಏನು ಒಂದಷ್ಟು ಯೋಜನೆಗಳಾಗಿರ್ಬೋದು, ಒಂದಷ್ಟು ಪ್ರಾಕ್ಟೀಸ್ಗಳಾಗಿರ್ಬೋದು, ಇವು ನಡೀತಾ ಇದೆ. 2027ಕ್ಕೆ ಅಧಿಕೃತವಾಗಿ ಈ ಘಟಕ ಆರಂಭ ಆಗ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.